ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ನೋಡಿ, ಎಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ನಿತ್ಯ ಸ್ಮರಣೆ ಮಾಡುವಂಥದ್ದು, ಶ್ರವಣ ಮಾಡುವಂಥದ್ದು, ಪಠಣ ಮಾಡೋದ್ರಿಂದನೂ ಕೂಡ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಆ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ಕೂಡ ಅಭಿವೃದ್ಧಿಯ ಸಂಕೇತ ಅಂತ. ಹಾಗಾಗಿ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಕಾರ್ತೀಕ ಮಾಸ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ತಿಥಿ ತುಂಬ ಇವತ್ತು ವಿಶೇಷವಾಗಿರುವಂಥದ್ದು. ಇನ್ನು ಸ್ವಾತಿ ನಕ್ಷತ್ರ, ಮಂಗಳವಾರ, ಆಯುಷ್ಮಾನ್ ಯೋಗ, ವಣಿಜ ಕರ್ಣವನ್ನು ಈ ದಿನ ನಾವು ನೋಡ್ಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಈ ದಿನ ರಾಹುಕಾಲ ಆಗಲಿ ಅಥವಾ ಯಮಗಂಡ ಕಾಲಗಳಾಗಲಿ, ಏನಾದರೂ ಶುಭ ಕಾರ್ಯಗಳಿತ್ತು ಅಥವಾ ಶುಭ ಪ್ರಯಾಣಗಳಿದ್ದರೆ ಈ ಒಂದು ಕಾಲಮಾನದಲ್ಲಿ ಮಾಡ್ಕೊಳ್ಬಾರ್ದು ಅಂತ. ಈ ದಿನ ಮಧ್ಯಾಹ್ನ 2:57 4:23 ಕೂಡ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:12 10:39 ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದಾಗಿದೆ. ಗುಳಿಕ ಕಾಲ 2:05 1:31 ಗುಳಿಕ ಕಾಲವನ್ನು ಕೂಡ ನಾವು ಈ ದಿನ ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. ಏನಾದರೂ ಯಜ್ಞಯಾಗಾದಿಗಳು, ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋರು ಅಥವಾ ಏನಾದರೂ ಮಂತ್ರವನ್ನು ಜಪ ಮಾಡೋರು, ಅನುಷ್ಠಾನ ಮಾಡೋರಿಗೆ ಈ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂಥ ಮುಹೂರ್ತ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನದ ಬ್ರಾಹ್ಮಿ ಮುಹೂರ್ತ 4:40 5:30 ಕೂಡ ಈ ದಿನ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಇನ್ನು ಸೂರ್ಯೋದಯ ಬೆಳಿಗ್ಗೆ 6:20 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 5:50 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇದೀಗ ದ್ವಾದಶ ರಾಶಿಗಳ ಫಲಾನುಫಲಗಳು. 12 ರಾಶಿಯವರಲ್ಲಿ ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರು ನೇರವಾಗಿ ಗುರುಗಳ ಬಳಿ ಮಾತನಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಇದರೊಟ್ಟಿಗೆ ಇವತ್ತು ಧಾರ್ಮಿಕ ವಿಚಾರವಾಗಿ ಸಾಮಾನ್ಯವಾಗಿ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಈ ರಾಶಿಯ ಅವರ ಅನುಗುಣವಾಗಿ ಯಾವ ಯಾವ ದೇವರುಗಳನ್ನು ಪೂಜೆ ಮಾಡಬೇಕು ಹೇಳ್ತಾ ಇದ್ವಿ. ಇವತ್ತು ಈ ಧನಸ್ಸು ರಾಶಿಯವರ ವಿಶೇಷತೆ, ಈ ಧನಸ್ಸು ರಾಶಿಯವರು ಯಾವ ದೇವರ ಪೂಜೆ ಮಾಡಿದ್ರೆ ಅನುಕೂಲಗಳನ್ನಾಗುತ್ತೆ ಮತ್ತು ಯಶಸ್ವಿ ಆಗ್ತಾರೆ ಅನ್ನೋದನ್ನು ಕೂಡ ಇವತ್ತು ಧನಸ್ಸು ರಾಶಿಯವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಇದನ್ನು ಹೆಚ್ಚು ಕೆಲಸದ ಒತ್ತಡ ಉಂಟಾಗುತ್ತೆ ಅಂತ ಯಾರೆಲ್ಲ ಮೇಷರಾಶಿಗಳಿದ್ದೀರ ನೋಡ್ಕೊಳ್ಬೇಕು. ಒಂದು ಸ್ವಲ್ಪ ಒಂದು ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒತ್ತಡದ ಅನುಭವ ಆಗುತ್ತೆ ಇವತ್ತು ಅಂತ. ನಿಮಗೆ ವರ್ಕ್ ಪ್ರೆಷರ್ ಅಂತ ಹೇಳ್ತಾರೆ, ಅದು ಸ್ವಲ್ಪ ಹೊರೆ ಹೆಚ್ಚಾಗುವಂಥದ್ದು, ಜಾಸ್ತಿ ಆಗುವಂಥದ್ದಲ್ಲಿರುತ್ತೆ. ನೋಡ್ಕೊಂಡು ಕೆಲಸ ಕಾರ್ಯಗಳನ್ನು ಇದನ್ನು ಮೇಷರಾಶಿಯವರು ಮಾಡ್ಕೊಳ್ಬೇಕು. ಇದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೂಡ ವಹಿಸ್ಕೋಬೇಕು. ನೋಡಿ, ಇದರಿಂದ ಆರೋಗ್ಯ ಸಮಸ್ಯೆ ಕೂಡ ಆಗುತ್ತೆ. ಯಾರೇ ಆಗಲಿ ಕಷ್ಟಪಟ್ಟು ಜಾಸ್ತಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರು ಸಾಮಾನ್ಯವಾಗಿ ಈಗ ದೇಹ ದಣಿದು ಹೋಗುತ್ತೆ ಅಂತ ಹೇಳ್ತಾರೆ. ಇದು ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ನೀವು ಈ ದಿನ ಮೇಷರಾಶಿಯವರು ಎದುರು ನೋಡಬೇಕಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಆರೋಗ್ಯದ ಬಗ್ಗೆ ಸ್ವಲ್ಪ ಒಂದು ಕಾಳಜಿ ವಹಿಸುವುದು ತುಂಬ ಸೂಕ್ತ ಅಂತ ಹೇಳ್ತಾ ಇದ್ದೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿಕೊಂಡಾಗ ಮನೋರಂಜನೆಗಾಗಿ ಯೋಚಿಸುವ ಸಮಯ ಇದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇದ್ದೀರಾ, ಇವತ್ತು ನಿಮ್ಮ ಒಂದು ಯಾರ ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಎಲ್ಲಾದರೂ ಹೊರಗಡೆ ಹೋಗ್ಲಿಕ್ಕೆ ಏನಾದರೂ ಇದ್ದರೆ ನೀವು ಹೋಗ್ಬೋದು. ಮನೋರಂಜನೆಗೋಸ್ಕರ ಎಲ್ಲಾದರೂ ತೀರ್ಥಕ್ಷೇತ್ರ ದರ್ಶನನೋ ಅಥವಾ ನಿಮಗೆ ಇಷ್ಟವಾಗಿರುವಂತಹ ಸ್ಥಳಗಳಿಗೆ ಒಂದು ಭೇಟಿ ಕೊಡುವಂತಹ ಅವಕಾಶಗಳು ಕೂಡ ಇವತ್ತಿದೆ. ಹಣ ಹೂಡಿಕೆದಾರರಿಗೆ ಕೂಡ ಲಾಭಾಂಶ. ವೃಷಭ ರಾಶಿಯವರೆಲ್ಲ ಇನ್ವೆಸ್ಟರ್ಸ್ ಇರ್ತೀರಾ, ಎಲ್ಲಾದರೂ ಹೂಡಿಕೆ ಮಾಡುವಂಥವ್ರಿಗೆ ಇವತ್ತು ಲಾಭಾಂಶ ಹೆಚ್ಚಾಗಿದೆ. ಹೂಡಿಕೆಯಲ್ಲಿ ನಿಮಗೆ ಅಭಿವೃದ್ಧಿ ಅನುಕೂಲ ಕೂಡ ಇವತ್ತು ವೃಷಭ ರಾಶಿಯವರಿಗೆ ಆಗುವಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ನೋಡ್ಕೊಳ್ಳೋಣ. ಇವತ್ತು ಮಿತ್ರರ ಸಹಾಯದಿಂದ ಮಹತ್ವದ ಕೆಲಸವನ್ನು ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ಈ ಮಿಥುನ ರಾಶಿಗಳಿದ್ದೀರಾ, ನಿಮ್ಮ ಸ್ನೇಹಿತರಿಂದ ಕೆಲವೊಂದು ಮಹತ್ವದ ಕೆಲಸ ಕೈಗೂಡುತ್ತೆ ಅಂತ. ಅದೊಂದು ಕೆಲಸ ಆಗುತ್ತೆ. ತುಂಬ ದಿನದಿಂದ ನೀವು ಕನಸು ಕಟ್ಕೊಂಡಿರ್ತೀರಾ, ಯಾವುದೋ ಕೆಲಸಕ್ಕೋಸ್ಕರ ಎಷ್ಟೋ ದಿನದಿಂದ ಪ್ರಯತ್ನ ಪಡ್ತಾ ಇರ್ತೀರಾ.
ಇವತ್ತು ನೋಡಿ ನಿಮ್ಮ ಸ್ನೇಹಿತರಿಂದ ಆ ಕೆಲಸಗಳು ಅನುಕೂಲಗಳನ್ನಾಗುತ್ತೆ ಅಂತ ಹೇಳ್ತಾರೆ, ಪೂರ್ಣ ಕೂಡ ಗೊಳ್ಳುತ್ತೆ ಅಂತ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಅವಕಾಶ ಇತ್ತು ಅಂದರೆ ಮಿಥುನ ರಾಶಿಯವರಾಗಲಿ ಇವತ್ತು ನೀವು ಭಾಗವಹಿಸ್ಬೋದು. ಅದರಿಂದ ಯಾವುದೋ ಒಂದು ಒಳ್ಳೆ ಮಾರ್ಗಗೋಚರ ಆಗುತ್ತೆ ಮತ್ತು ಅನುಕೂಲಗಳು, ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಇವತ್ತು ಸಿಗುವಂಥದ್ದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ನೋಡಿದಾಗ ಕೆಲ ಕಾಲಗಳಿಂದ ಬಾಧಿಸುತ್ತಿರುವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ. ಕರ್ಕಾಟಕ ರಾಶಿಯವರು ನೋಡಿ ತಿಳ್ಕೊಂಬಿಡಿ, ಏನೋ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ನೋಡಿ, ಒಂದಲ್ಲ ಒಂದು ರೀತಿಯ ಮನುಷ್ಯನಿಗೆ ಸಮಸ್ಯೆ ಇರುತ್ತೆ. ಈ ಕರ್ಕಾಟಕ ರಾಶಿಯವರು ಈ ಒಂದು ಕೆಲವು ದಿನಗಳಿಂದ ಏನು ಸಮಸ್ಯೆ ನೀವು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಇವತ್ತು ಒಂದು ಬ್ರೇಕ್ ಬೀಳುತ್ತೆ ಅಂತ ಹೇಳ್ತಾ, ಅಂದರೆ ಇವತ್ತು ನಿವಾರಣೆ ಆಗುತ್ತೆ, ಅದಕ್ಕೆ ಪರಿಹಾರ ಕಂಡುಕೊಳ್ತೀರ. ಇವತ್ತು ಇದೇ ಸಮಸ್ಯೆ ಇದೆ ನೋಡಿ, ಯಾವುದೇ ಸಮಸ್ಯೆಯೂ ಕೂಡ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ, ಆದರೆ ನಮಗೆ ಗೊತ್ತಾಗ್ತಿರಲ್ಲ. ಹಾಗಾಗಿ ಆ ಸಮಸ್ಯೆಗಳನ್ನು ಈ ದಿನ ಬಗೆಹರಿಸ್ಕೊಳ್ಳಿ, ನೀವು ಯಶಸ್ವಿ ಆಗ್ತಾರೆ ಕರ್ಕಾಟಕ ರಾಶಿಯವರು. ಇನ್ನು ಉದ್ಯೋಗ ಬದಲಾವಣೆ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ ನೋಡ್ಕೊಳ್ಳಿ, ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಇದೆ. ಕೆಲವರಿಗೆ ಹೇಳ್ಬೋದು ಇವತ್ತು ಏನೋ ಉದ್ಯೋಗ ಸಮಸ್ಯೆನೇ ಇರ್ಬೋದು ನಿಮಗೆ. ಯಾರು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಕರ್ಕಾಟಕ ರಾಶಿಯವರು, ಅವಶ್ಯಕವಾಗಿ ಬದಲಾವಣೆ ನಿರೀಕ್ಷೆ ಆಗುತ್ತೆ. ಮತ್ತೇನಾಗುತ್ತೆ, ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅವಕಾಶಗಳಿತ್ತು ಅಂದರೆ ನೀವು ನೋಡ್ಕೊಳ್ಳಿ, ಏನಾದರೂ ಎಲ್ಲೋ ಮಾಡುವಂಥ ಕೆಲಸ ಕ್ಷೇತ್ರದಲ್ಲಿ ಇಷ್ಟ ಇಲ್ಲದಲ್ಲೇ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಏನೋ ಕಿರಿಕಿರಿ ಅನುಭವಿಸ್ತಾ ಇರ್ತೀರಾ, ಕಷ್ಟಪಟ್ಟು ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಕರ್ಕಾಟಕ ರಾಶಿಯವರು ಯಾರೆಲ್ಲ ಇದ್ದೀರಾ, ಬದಲಾವಣೆ ಏನಾದರೂ ನಿಮ್ಗೆ ಅನ್ಕೊಳ್ತಾರೆ, ಇವತ್ತು ನೀವು ಅದ್ರ ಕಡೆ ಕಾರ್ಯ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವ್ರಿಗೆ ನೋಡಿದಾಗ ಇದನ್ನು ಪಿತ್ರಾರ್ಜಿತ ಆಸ್ತಿ ವ್ಯವಹಾರದಲ್ಲಿ ವಿವಾದಗಳು ಹೆಚ್ಚು ಅಂತ. ಯಾರೆಲ್ಲ ಸಿಂಹರಾಶಿಗಳು ಇರ್ತಾರೆ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ನೋಡ್ಕೊಳ್ಳಿ, ಸುಮ್ಮನೆ ವಿನಾಕಾರಣ ವಿವಾದಗಳು ಜಗಳಗಳಾಗುವ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ ವಿಚಾರ, ಸ್ವಯಾರ್ಜಿತ ಆಸ್ತಿ ಅಲ್ಲ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರುವುದು ತುಂಬ ಸೂಕ್ತ ಅಂತ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣುತ್ತೆ, ವ್ಯಾಪಾರಗಳಿಗೆ ಉತ್ತಮ ಲಾಭ ಅಂತ. ಸಿಂಹರಾಶಿಯವ್ರಿಗೆ ಒಳ್ಳೆ ದಿನನೇ, ಆರೋಗ್ಯದಲ್ಲಿ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಯಾವುದೋ ಆರೋಗ್ಯ ಸಮಸ್ಯೆ ನೀವು ಹೋಗೋದಂತೂ ಇರುತ್ತೆ. ವ್ಯಾಪಾರಸ್ಥರು ಯಾರಲ್ಲಿ ಇರ್ತಾರೆ ನಿಮಗೆ ಒಳ್ಳೆ ವ್ಯಾಪಾರ ಕೂಡ ಆಗುತ್ತೆ, ಆದರೆ ಆಸ್ತಿ ವಿಚಾರದಲ್ಲಿ ಕೈ ಹಾಕಬೇಡಿ. ಇವತ್ತು ಮಂಗಳವಾರ ಬೇರೆ, ಈ ಪಿತ್ರಾರ್ಜಿತ ಆಸ್ತಿ ವಿಚಾರ ಅಂತಂದರೆ ಸ್ವಲ್ಪ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ ನಿಮಗೆ. ಸಿಂಹರಾಶಿಯವರು ತುಂಬ ಗಮನದಲ್ಲಿ ಇಟ್ಕೊಳ್ಬೇಕು, ಇವತ್ತು ಯಾವುದೇ ವ್ಯವಹಾರಗಳನ್ನು ಮಾಡ್ಕೊಳ್ಬಾರ್ದು. ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ದೂರದ ಪ್ರಯಾಣದಲ್ಲಿ ಧನ ಲಾಭ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ ನೋಡ್ಕೊಂಡ್ಬಿಡಿ, ಇವತ್ತು ಪ್ರಯಾಣ ಯೋಗ ಇದೆ ನಿಮಗೆ ಅಂತ. ಎಲ್ಲಾದರೂ ಹೊರಗಡೆ ಹೋಗಬೇಕು, ದೂರದ ಪ್ರಯಾಣದಲ್ಲಿ ಯಾವುದೋ ಒಂದು ವ್ಯವಹಾರ ಕುದುರಿಸಬೇಕು, ಯಾವುದೋ ವ್ಯವಹಾರ ಆಗಬೇಕು ಅಂದ್ಕೊಂಡಿದ್ರೆ ಇವತ್ತಾಗುತ್ತೆ ನಿಮಗೆ. ಹಾಗಾಗಿ ಧನ ಆಗಮನದ ನಿರೀಕ್ಷೆ ಕೂಡ ಇರುವಂಥದ್ದು. ಅಪರಿಚಿತರ ವ್ಯಕ್ತಿಗಳೊಂದೇ ವ್ಯವಹರಿಸುವಾಗ ಅದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ನೋಡಿ. ದೂರ ಗುರುಗಳು ನೀವು ಕೇಳ್ಬೋದು, ಗುರುಗಳೇ ದೂರದ ಪ್ರಯಾಣದಲ್ಲಿ ನಮ್ಗೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ, ಏನೋ ಒಂದು ವ್ಯವಹಾರ ಇದೆ ಅಂತ. ಆದರೆ ಅಪರಿಚಿತರ ಜೊತೆ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ವ್ಯವಹಾರಕ್ಕೆ ಹೋಗಿ ನಿಮ್ಗೆ ಅನುಕೂಲ ಇದೆ, ಒಳ್ಳೇದಾಗುತ್ತೆ, ಗೊತ್ತಿರೋರ ಜೊತೆ ವ್ಯವಹಾರ ಮಾಡಿ. ಅಪರಿಚಿತರ ಜೊತೆ ವ್ಯವಹಾರ ಮಾಡಿಕೊಂಡ್ರೆ ಸಮಸ್ಯೆಗಳೊಂದು ನೀವು ಇದನ್ನು ಎದುರಿಸಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸುಲಲಿತವಾಗಿ ಸಾಗುತ್ತೆ ಅಂತೇಳಿ. ಯಾರೆಲ್ಲ ತುಲಾರಾಶಿಗಳು ಇರ್ತಾರೆ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತೇಳಿ ನೋಡಿ. ಯಾವುದೋ ವ್ಯಾಪಾರದಲ್ಲಿ ಕಷ್ಟ ಅನುಭವಿಸ್ತಾ ಇರ್ತೀರಾ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇರಲ್ಲ. ಕೆಲವೊಬ್ರು ನೋಡಿ ಇದು ವ್ಯಾಪಾರನೇ ಬಿಟ್ಬಿಡೋಣ ಅನ್ಕೊಳ್ತಾ ಇರ್ತೀರ, ಏನು ಬಿಡುವಂಥ ಅವಶ್ಯಕತೆ ಇಲ್ಲ. ತುಲಾರಾಶಿಯವ್ರಿಗೆ ಅನುಕೂಲ ಇದೆ, ಇಂದು ನೀವು ಒಳ್ಳೆ ದಿನವನ್ನು ಕಳಿತೀರಾ ನೋಡ್ಕೊಳ್ಳಿ. ತುಲಾರಾಶಿಯವ್ರು ಚೆನ್ನಾಗಿದೆ, ಇವತ್ತು ಏನೇ ವ್ಯಾಪಾರದಲ್ಲಿ ಸಮಸ್ಯೆಗಳಿದ್ರು ಕೂಡ ಅದನ್ನು ನೀವು ಬಗೆಹರಿಸ್ಕೊಂಡು ಹೋಗಲಿ, ಯಶಸ್ವಿ ಆಗ್ತೀರಾ, ನಿಮಗೆ ಒಳ್ಳೆ ದಿನ ಇವತ್ತು ನಿಮಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಕೃಷಿ ಕ್ಷೇತ್ರದ ಉತ್ತಮ ಲಾಭ ನಿರೀಕ್ಷಿಸಬಹುದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಕೃಷಿಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತೀರಾ, ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆಗಳು ಕೂಡ ಹೆಚ್ಚು ಇವತ್ತು. ವೃಶ್ಚಿಕ ರಾಶಿಯವರಲ್ಲಿ ಇರ್ತೀರಾ, ಮನೆಯಲ್ಲಿ ಕೂಡ ಯಾವುದೋ ಶುಭ ಕಾರ್ಯಗಳಿಗೆ ಸ್ವಲ್ಪ ಸಮಾರಂಭಗಳಿಗೆ ಸ್ವಲ್ಪ ಅದ್ರ ಕಡೆ ಗಮನವನ್ನು ಕೊಡ್ತೀರಾ, ಕೆಲವೊಂದು ಕಾರ್ಯಗಳಿಗೆ ಸಿದ್ಧತೆ ಕೂಡ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿಕೊಂಡಾಗ ವೃತ್ತಿ ಜೀವನದಲ್ಲಿ ಏರುಪೇರು ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಸ್ವಲ್ಪ ನಿಮ್ಮ ವೃತ್ತಿ ಜೀವನದ ಮೇಲೆ ಕಣ್ಣಾಡಿಸ್ಬೇಕು ನೋಡಿ. ನಿಮ್ಮ ಕೆಲಸ ಎಲ್ಲೊಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ, ಯಾರೋ ಏನೋ ತೊಂದರೆ ಮಾಡುವಂಥದ್ದು ಇರುತ್ತೆ, ಸ್ವಲ್ಪ ಜಾಗೃತರಾಗಿರಿ, ನೋಡ್ಕೊಳ್ಬೇಕು. ಏರುಪೇರು ಆಗೋ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ಉತ್ತಮ ಅಂತ. ಹಣಕಾಸಿನ ವಿಚಾರದಲ್ಲಿ ಧನುರಾಶಿಯವರಿಗೆ ಒಳ್ಳೆಯದಿದೆ ಇವತ್ತು. ಹಣಕಾಸಿನ ವ್ಯವಹಾರ ಏನಾದರೂ ಇಟ್ಕೊಂಡಿದ್ರೆ ಮಾಡ್ಕೊಳ್ಬೋದು. ಮಕರ ರಾಶಿಯವರಿಗೆ ನೋಡಿದಾಗ ಹೊಸ ಕೆಲಸ ಅಥವಾ ಹೊಸ ಯೋಜನೆ ಪ್ರಾರಂಭಿಸಲು ಒಳ್ಳೆ ದಿನ ಅಂತ ಹೇಳ್ತಾ ಇದ್ದಾರೆ ನೋಡಿ. ಮಂಗಳವಾರ ಕೆಲವರು ಏನು ಹೇಳ್ತಾರೆ, ಈ ಮಂಗಳವಾರ ಗುರುಗಳೇ ಮಾಡಬಾರ್ದು ಅಂತ ನೋಡಿ. ಇವತ್ತು ಮಂಗಳವಾರ ಆಗಿದ್ದರೆ ಕಾರ್ತಿಕ ಮಾಸ ತ್ರಯೋದಶಿ ಒಳ್ಳೆ ದಿನ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಯಾವುದೋ ಒಂದು ಹೊಸ ಕಾರ್ಯ ಮಾಡೋದ್ರಿಂದ ಅದ್ರ ಬಗ್ಗೆ ಚಿಂತನೆ ಮಾಡಿ. ನೀವು ಇವತ್ತು ಪ್ರಾರಂಭ ಮಾಡೋ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡ್ಕೊಳ್ಬೋದು. ಯಾಕಂದರೆ ನಿಮ್ಗೆ ಒಳ್ಳೆ ಅನುಕೂಲಗಳಾಗುತ್ತೆ. ನೀವು ಮಂಗಳವಾರ ಅಂತ ಸುಮ್ಮನೆ ಕೂತಿದ್ರೆ ಆಗೋ ಕೆಲಸನೂ ಕೂಡ ಆಗೋದಿಲ್ಲ. ಹಾಗಾಗಿ ಅದ್ರ ಕಡೆ ಗಮನ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಒಳ್ಳೆ ದಿನ ಇವತ್ತು. ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಹೆಚ್ಚು. ಯಾರೆಲ್ಲ ಮಕರ ರಾಶಿಯವರು ಕೆಲಸ ಕಾರ್ಯ ಮಾಡ್ತಿದ್ದಾರೆ, ಸ್ವಲ್ಪ ಒತ್ತಡದ ವಾತಾವರಣ ನಿಮಗೆ ಇರುವಂಥದ್ದಾಗುತ್ತೆ. ಕುಂಭರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ. ಇಂದು ನೀವು ಒಳ್ಳೆಯ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ನೋಡಿ. ವ್ಯವಹಾರದಲ್ಲಿ ನಿಮಗೆ ಒಳ್ಳೆ ಚೆನ್ನಾಗಿದೆ, ಉತ್ತಮ ಅಭಿವೃದ್ಧಿ ಆಗ್ತಾಯಿದೆ ಕುಂಭರಾಶಿಯವ್ರಿಗೆ. ಆದರೆ ಏನು ಮಾಡಬೇಕು, ಸ್ವಲ್ಪ ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ವ್ಯವಹಾರ ಇಟ್ಕೊಂಡಿದ್ರೆ ಇವತ್ತಾಗುತ್ತೆ. ಸ್ವಲ್ಪ ನೀವೇ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮುಂದೆ ನಿಂತು ಮಾಡ್ಕೊಳ್ಳಿ, ಕುಂಭರಾಶಿಯವ್ರಿಗೆ ಅನುಕೂಲ ಆಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿಯವ್ರಿಗೆ ನೋಡೋಣ. ಟ್ರಾವೆಲ್ಸ್ ವ್ಯವಹಾರದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಸಾಮಾನ್ಯವಾಗಿ ಟ್ರಾವೆಲ್ಸ್ ಅಂದರೆ ಅದು ಒತ್ತಡದ ವಾತಾವರಣ ಇದ್ದೇ ಇರುತ್ತೆ. ಇವಾಗೆಲ್ಲ ಸ್ವಲ್ಪ ಟ್ರಾವೆಲ್ಸ್ ಅವ್ರಿಗೆ ಸ್ವಲ್ಪ ಅವ್ರ ಕೆಲಸ ಕಾರ್ಯಗಳು ಹೆಚ್ಚಾಗಿರುತ್ತೆ ಈ ಸಮಯಗಳಲ್ಲಿ.
ಹಾಗಾಗಿ ಒತ್ತಡದ ವಾತಾವರಣ ಅದು ಇದ್ದಿದ್ದೆ, ಅದು ನೋಡ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಳ್ಳಿ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಕೂಡ ಜಯ. ಮೀನರಾಶಿಯವ್ರಿಗೆ ಯಾರಾದರೂ ಏನಾದರೂ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯದಲ್ಲಿ ಸಿಗಾಕೊಂಡಿದ್ರೆ ಅಥವಾ ಏನಾದರೂ ಈ ಗೌರ್ಮೆಂಟ್ ಕೆಲಸ ಕಾರ್ಯಗಳು ಏನಾದರೂ ಇತ್ತು ಅಂತಂದರೆ ಅಭಿವೃದ್ಧಿ, ಅದರಲ್ಲಿ ಜಯ ಅಂತ ಹೇಳ್ತಾರೆ. ಯಾಕಂದರೆ ಈ ಕೋರ್ಟು ಮತ್ತು ಗೌರ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ತಡ ಆಗ್ತಾ ಇರುತ್ತೆ ಮೀನರಾಶಿಯವ್ರಿಗೆ. ಈಗ ನಿಮ್ಮ ಜನ್ಮದಲ್ಲಿ ಶನಿ ಇರೋದ್ರಿಂದನೂ ಕೂಡ ವಿನಾಕಾರಣ ಬೇಕಾಗದಿರೋ ಒಂದು ವ್ಯಾಜ್ಯಗಳಲ್ಲಿ ಜಗಳಗಳಲ್ಲಿ ಸಿಲುಕಾಕೊಂಡ್ಬಿಡ್ತೀರಾ, ಮಾಡದಿರೋ ತಪ್ಪಿಸಿ ಸಿಲುಕಾಕೊಂಡ್ಬಿಡ್ತೀರಾ ನೀವು. ಆ ರೀತಿಯಲ್ಲಿ ಆಗ್ತಾ ಇರುತ್ತೆ, ಅದನ್ನೆಲ್ಲ ಜಯಿಸ್ಕೊಳ್ಬೇಕು. ಇವತ್ತು ಒಳ್ಳೆ ದಿನವನ್ನು ಕಳೀತೀರಾ ನೀವು. ಇವತ್ತು ಮೀನರಾಶಿಯವ್ರಿಗೂ ಕೂಡ ಶುಭಪ್ರದವಾಗಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ವೀಕ್ಷಕರೇ, ಪ್ರತಿದಿನವೂ ಕೂಡ ಗುರುಗಳು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸ್ತಿದ್ದಾರೆ. ಯಾವ ರಾಶಿಯವರಿಗೆ ಯಾವ ದೇವರನ್ನ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಜೊತೆಗೆ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆಯಾ ರಾಶಿಯವರಿಗೆ ಹೆಚ್ಚು ಒಳಿತಾಗತ್ತೆ ಅನ್ನೋದ್ರ ಬಗ್ಗೆ. ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರು ನೇರವಾಗಿ ಗುರುಗಳ ಬಳಿ ಮಾತನಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬಹುದಾಗಿದೆ. ಇವತ್ತು ಮುಖ್ಯವಾಗಿ ಧನುರಾಶಿಯವರ ಬಗ್ಗೆ, ಅಂದರೆ ಅವರು ಯಾವ ದೇವರನ್ನ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಆ ಆಚರಣೆಯ ಕ್ರಮಗಳು ಹೇಗಿರಬೇಕು ಅನ್ನೋದನ್ನ ಗುರುಗಳಿಂದ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ, ನೋಡಿ, ಈಗ ಸಾಮಾನ್ಯವಾಗಿ ನಾವು ರಾಶಿಗಳ ಬಗ್ಗೆ ಹೇಳ್ತಾ ಇದ್ವಿ. ಇವತ್ತು ಈ ಧನುರಾಶಿಯವರು ತುಂಬ ಅವಶ್ಯಕವಾಗಿ ತುಂಬ ಇಂಪಾರ್ಟೆಂಟ್ ಇವತ್ತು. ಯಾಕಂದರೆ ಈ ಒಂದು ಕೆಲವೊಂದು ವಿಚಾರಗಳನ್ನು, ಸೂಕ್ಷ್ಮವಾಗಿರೋ ವಿಚಾರಗಳನ್ನು ತಿಳ್ಕೊಂಡಾಗ ಏನಾಗುತ್ತೆ, ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಅದು ಏನಾದರೆ ಪ್ರಭಾವ ಬೀರುತ್ತೆ, ಅಭಿವೃದ್ಧಿ ಆಗ್ತಾರೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ನೀವು ಯಾರೆಲ್ಲ ಧನುರಾಶಿಗಳು ಇರ್ತಾರೆ, ನೀವು ತಿಳ್ಕೊಂಡ್ಬಿಡಬೇಕು, ನಿಮ್ಮ ರಾಶ್ಯಾಧಿಪತಿ ಒಂದು ಬೃಹಸ್ಪತಿ, ಅಂದರೆ ಗುರುಗ್ರಹ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಾನೆ. ಈಗ ಧನುರಾಶಿಯವರು ಸಾಮಾನ್ಯವಾಗಿ ನೋಡಿದಾಗ ನೋಡಿ, ಯಾರೇ ಧನುರಾಶಿಯವರು ಇರಲಿ, ಇವರು ಈಗ ಹೇಳ್ತಾರೆ ನೋಡಿ, ಹುಟ್ಟುತ್ತಾನೆ ಅವರು ಒಂದು ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್ ಅಂತ, ಒಂದು ಸ್ವಲ್ಪ ಅವ್ರಿಗೆ ಒಂದು ಏನು ಹೇಳ್ತಾರೆ, ಈಗ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ, ಏನಾದರೂ ಹೇಳಿದ್ರೆ ಬೇಗ ಗ್ರಹಿಸ್ತಾರೆ. ಅಂದರೆ ಓದೋವಂಥ ವಿಚಾರನೆಲ್ಲ ಅವ್ರು ಯಾವುದಾದ್ರೂ ಒಂದು ವಿಚಾರದಲ್ಲಿ ಅವರು ತುಂಬ ಏನಾಗ್ತಾರೆ, ಪರ್ಫೆಕ್ಟ್ ಆಗಿರ್ತಾರೆ ಅಂತ, ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಇರುತ್ತೆ. ಯಾವುದೇ ಕೆಲಸ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಈ ಧನುರಾಶಿಯವ್ರಿಗೆ ಒಂದು ವೈಯಕ್ತಿಕ ವಿಚಾರ ಅಂತ ಇರುತ್ತೆ. ಹಾಗಾಗಿ ಈ ಧನುರಾಶಿಯವರು ಈ ನಿಮ್ಮ ರಾಷ್ಟ್ರಾಧಿಪತಿ ಬೃಹಸ್ಪತಿ ಗ್ರಹ ಆಗಿರೋದ್ರಿಂದ ಇದು ಏನು ನಿಮಗೆ ಇದರಿಂದ ಕಾರಕತ್ವ ಏನು ಅಂತ ತಿಳ್ಕೊಳ್ಬೇಕು. ನೋಡಿ, ಗುರುಗ್ರಹ ಅಂತಂದರೆ ನಾವು ಧನಕಾರಕ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಕೆಲವರು ನೋಡಿ, ಈಗ ಏನಾದರೂ ಶುಕ್ರನಿಗೆ ಹಣಕಾಸಿನ ವಿಚಾರ ಅಂತ ಹೇಳ್ತಾರೆ. ಅದೇ ರೀತಿ ಈ ಬೃಹಸ್ಪತಿ ಗ್ರಹ ಅನ್ನುವಂಥದ್ದು ನವಗ್ರಹ ಮಂಡಲದಲ್ಲೇ ಅತಿ ದೊಡ್ಡ ಗ್ರಹ ಅಂತ ಹೇಳ್ತಾರೆ. ಸೂರ್ಯನಿಗೆ ನಾವು ರಾಜಗ್ರಹ ಅಂತ ಹೇಳ್ತೀವಿ. ಆದರೆ ಬೃಹಸ್ಪತಿ ಗ್ರಹ ನೋಡಿ, ಒಂದು ಜಾತಕವನ್ನು ನೋಡುವಾಗ ಗುರುಬಲನೇ ತುಂಬ ಪ್ರಮುಖವಾಗಿರುತ್ತೆ. ಈಗ ನೋಡಿ, ಈಗ ಯಾರಾದರೂ ಮದುವೆ ಆಗಬೇಕು, ಗುರುಗಳೇ ನಮಗೇನೋ ಸಂತಾನ ಆಗ್ತಿಲ್ಲ ನೋಡಿ, ನಮ್ಗೆ ಯಾವ ಗುರುಬಲ ಬರುತ್ತೆ, ನಾವು ಮನೆ ಕಟ್ಕೊಳ್ಬೇಕು, ನಮ್ಗೆ ಯಾವ ಗುರುಬಲ ಬರುತ್ತೆ, ಇದನ್ನೆಲ್ಲ ಕೂಡ ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಯಾಕಂದರೆ ಇದು ಎಷ್ಟೋ ಜನ ತಿಳ್ಕೊಂಬಿಟ್ಟಿದ್ದಾರೆ. ಈಗ ಹಳ್ಳಿಯಲ್ಲಿ ನಾವು ಹಳ್ಳಿ ಕಡೆ ಹೋದರೆ ಗೊತ್ತಾಗುತ್ತೆ. ಈಗ ಏನಾದರೂ ಯುಗಾದಿ ಹಬ್ಬ ಬಂತಂದರೆ ಗುರುಗಳ ಈ ವರ್ಷ ನಮಗೆ ಈಗ, ಯಾಕೆಂದರೆ ವರ್ಷ ಭವಿಷ್ಯ ನಾವು ನೋಡುವಾಗ ಈ ಗುರು ಮತ್ತು ಶನಿ ಇಟ್ಕೊಂಡೇ ನೋಡಿ ಹೇಳೋದು. ಯಾಕಂದರೆ ನೋಡಿ ಕೇಳ್ತಾರೆ, ಗುರುಗಳ ಈಗ ಗುರು ಯಾವ ಸ್ಥಾನದಲ್ಲಿದ್ದಾನೆ, ನಮಗೆ ಈ ವರ್ಷ ಚೆನ್ನಾಗಿದೆಯಾ, ಗುರುಬಲ ಇದೆಯಾ, ಈ ವರ್ಷ ಗುರುಬಲ ಬರುತ್ತಾ, ಅದ್ರ ಬಂದರೆ ಯಾವಾಗ ಬರುತ್ತೆ. ಯಾಕಂದರೆ ಗುರು ಬದಲಾವಣೆ ಆಗ್ತಾ ಇರುತ್ತೆ. ಈಗ ನಾವೆಲ್ಲ ಮೊನ್ನೆ ನೋಡಿದ್ವಿ ನಾವು, ಏನು ಗುರು ಕರ್ಕಾಟಕ ರಾಶಿಗೆ ಬದಲಾವಣೆ, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿವರೆಗೂ ಬದಲಾವಣೆ ಆಗಿರುವಂಥದ್ದು. ಈಗ ಡಿಸೆಂಬರ್ 5ರವರೆಗೂ ಕೂಡ ಅದು ಕರ್ಕಾಟಕ ರಾಶಿಯಲ್ಲಿ ಗುರು ಬೃಹಸ್ಪತಿ ಗ್ರಹ ಇರ್ತಾರೆ. ಅದರಿಂದ ಏನೇನು ಫಲಗಳು ಸಿಗುತ್ತೆ ಅಂತ ಅದನ್ನು ಕೂಡ ನಾವು ಎಷ್ಟೋ ಸರಿ ಹೇಳಿದ್ವಿ. ಇದನ್ನು ತಿಳ್ಕೋಬೇಕು, ಅದು ತುಂಬ ಪ್ರಮುಖವಾಗಿರುವಂಥದ್ದಾಗುತ್ತೆ. ಅದ್ರ ಜೊತೆ ಪುತ್ರ ಸಂತಾನಕ್ಕೂ ಕೂಡ ನಾವು ಈ ಗುರು ಬೃಹಸ್ಪತಿ ಗ್ರಹವನ್ನು ನೋಡ್ತೀವಿ. ಯಾರಿಗೆ ಸಂತಾನ ನೋಡಿ, ಕೆಲವರು ನೋಡಿ ಸಂತಾನ ಅಂದರೆ ಕೆಲವರು ಒಂದು ಗಂಡು ಮಗು ಬೇಕು ಅಂತ ತುಂಬ ಏನೋ ಅವರೊಂದು ವೈಯಕ್ತಿಕ ವಿಚಾರದಲ್ಲಿ ಒಂದು ಆಸೆಯಿಂದ ಇಟ್ಕೊಂಡಿರ್ತಾರೆ. ಅದು ಸಾಮಾನ್ಯ, ಅದು ತಪ್ಪು ಅಂತಲ್ಲ. ಕೆಲವರು ನೋಡಿ, ಏನು ಗಂಡಾಗಲಿ ಹೆಣ್ಣಾಗಲಿ ಅದು ಇರ್ಬೋದು, ಆದರೆ ಒಂದು ಗಂಡು ಬೇಕು ಅನ್ನುವಂಥದ್ದು ಕೆಲವೊಂದು ಅದು ವೈಯಕ್ತಿಕ ವಿಚಾರ ಕೂಡ ಆಗಿರುವಂಥದ್ದು. ಹಾಗಾಗಿ ಯಾರು ಈ ಗಂಡು ಸಂತಾನಕ್ಕೋಸ್ಕರ ನೋಡ್ತಾ ಇದ್ದಾರೆ ನೋಡಿ, ಒಂದು ಶಾಸ್ತ್ರ, ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ಆಗಮಶಾಸ್ತ್ರದಲ್ಲಿ ಆಗಲಿ ಸಂತಾನಕ್ಕೋಸ್ಕರ ಎಷ್ಟೋ ಪೂಜೆ ಪುನಸ್ಕಾರಗಳು ಹೇಳಿದ್ದಾರೆ. ಕೆಲವರು ನೋಡಿ, ಈಗ ಪುತ್ರ ಸಂತಾನಕ್ಕೋಸ್ಕರನೂ ಕೂಡ ಎಷ್ಟೋ ಪೂಜೆ ಪುನಸ್ಕಾರಗಳು ಹೇಳ್ತಾ ಇದ್ದಾರೆ ನೋಡಿ. ಅವರೆಲ್ಲ ಹೇಳಿದ್ದಾರೆ ಅಂತಂದರೆ ಅದರ ಮಹತ್ವ ಏನಿದೆ ಅಂತ ತಿಳ್ಕೊಳ್ಬೇಕು. ಈಗ ಏನಾಗುತ್ತೆ, ಕೆಲವರು ಗಂಡು ಮಗು ಬೇಕು ಅಂತ ಬಯಸ್ತಾ ಇರ್ತಾರೆ, ಅದನ್ನು ನೋಡಿ ಎಷ್ಟೋ ಜನ ಮಾತಾಡೋದೆಲ್ಲ ನಾವು ನೋಡಿರ್ತೀವಿ. ನಾವು ತಪ್ಪಂತಲ್ಲ, ಯಾಕಂದರೆ ಈಗ ಪರಿಸ್ಥಿತಿ ಹಂಗೆ ಆಗೋಗಿದೆ, ಕೆಲವೊಂದು ಕಾರಣಾಂತರಗಳಿಂದ ಅದು ಬದಲಾವಣೆ ಆಗಿರ್ಬೋದು. ಆದರೆ ಇದು ಅವಶ್ಯಕವಾಗಿದೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ಪುತ್ರ ಸಂತಾನಕ್ಕೆ ಬೇಕಾಗಿರುವಂಥ ಕೆಲವೊಂದು ಪೂಜೆ ಪುನಸ್ಕಾರಗಳಿದೆ. ಯಾಕಂದರೆ ಅಷ್ಟೊಂದು ನಾವು ಆ ಮಗು ನೋಡಿ ಏನು ಹೇಳ್ತಾರೆ, ಈಗ ಆ ಮಗು ಯಾವಾಗ ಅದು ಭ್ರೂಣ ಪ್ರಾರಂಭ ಆಗ್ತಾ ಇರುತ್ತೆ ಅಲ್ಲಿಂದನೂ ಕೂಡ ಕೆಲವೊಂದು ಒಂದು ಅನುಷ್ಠಾನಗಳನ್ನು ಮಾಡ್ಕೊಂಡು ಬರಬೇಕು. ಯಾರಿಗೆ ಪುತ್ರ ಸಂತಾನ ನೋಡಿ, ಈಗ ಕೆಲವರು ನೋಡಿ ಒಂದು ಶಿಖಾಮುಂಡನ ಮಾಡ್ಕೊಂಡ್ರೆ, ಈಗ ನೋಡಿ ಕೂದಲು ಕಟ್ ಮಾಡುವಂಥದ್ದು, ಗಡ್ಡ ಬಿಡೋದೆಲ್ಲ ಮಾಡ್ತಾ ಇರ್ತಾರೆ. ಕೆಲವೊಂದು ಅದು ಶಾಸ್ತ್ರ ರೀತಿಯ ಕೂಡ ಇದೆ. ಎಷ್ಟೋ ಜನ ನಾವೊಂದು ಗೊತ್ತಿರೋರಿಗೆ ಅದನ್ನು ಮಾಡ್ತಾ ಇರ್ತಾರೆ. ಅದನ್ನು ಏನಾದರೂ ಅವರ ಮನೆಯಲ್ಲಿ ಏನಾದರೂ ಗರ್ಭಿಣಿಯರು ಇತ್ತು ಅಂತಂದರೆ ಅವರು ಅದನ್ನು ಒಂದು ಏನೋ ವ್ರತ ಮಾಡ್ತಾ ಇರ್ತಾರೆ.
ಆ ರೀತಿಯೆಲ್ಲ ಇದ್ದೇ ಅದು ಶಾಸ್ತ್ರಬದ್ಧವಾಗಿಯೇ ಇರುವಂಥದ್ದು. ಹಾಗಾಗಿ ಯಾರಿಗೆ ಈ ಧನುಸ್ಸು ರಾಶಿಯವ್ರಿಗೆ ಇನ್ನು ಯಾಕಂದರೆ ಇವ್ರಿಗೆ ತುಂಬ ಬೇಗ ಫಲಗಳು ಪಡ್ಕೊಳ್ಬೋದು. ಇವರು ಬೇರೆ ರಾಶಿಯವ್ರಿಗಿಂತ ಗುರು ಅನುಗ್ರಹ ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಗುರು ಏನಾದರೂ ಈ ಧನುಸ್ಸು ರಾಶಿಯವ್ರಿಗೆ ಒಳ್ಳೆ ಉಚ್ಚ ಸ್ಥಾನದಲ್ಲಿ ಒಳ್ಳೆ ದೃಷ್ಟಿಯಲ್ಲಿದ್ದ ಅಂತಂದರೆ ನೋಡಿ ಒಳ್ಳೊಳ್ಳೆ ಎಜುಕೇಷನಲ್ಲಿ ಮುಂದೆ ಹೋಗ್ಬಿಡ್ತಾರೆ. ಈಗ ಲೆಕ್ಚರ್ಸ್ ಆಗೋದು ಅಥವಾ ಈ ಗೌರ್ಮೆಂಟ್ ಕೆಲಸ ವಿಚಾರದಲ್ಲಿ ಅನುಕೂಲಗಳಾಗುವಂಥದ್ದು, ಎಕ್ಸಾಮ್ಸಲ್ಲಿ ಒಳ್ಳೆ ಅಂಕಗಳು ಬರುವಂಥದ್ದು. ನೋಡಿ ಇವ್ರು ಜಾಸ್ತಿ ಓದೋದೇ ಬೇಕಾಗಿಲ್ಲ. ಇವ್ರಿಗೆ ಎಷ್ಟೋ ಜನ ನೋಡಿ ಟ್ಯೂಷನ್ಗೆ ಹೋಗಿರ್ತಾರೆ, ಅಲ್ಲಿ ಇಲ್ಲಿ ಏನೋ ಓದಿದ್ರು ಕೂಡ ಇವರಷ್ಟು ಅಂಕಗಳು ತೊಗೊಳಕ್ಕಾಗಲ್ಲ. ಇವರೇನಿಲ್ಲ ಒಂದ್ಸರಿ ಕ್ಲಾಸಲ್ಲಿ ಹೋಗಿ ಪಾಠ ಕೇಳಿದ್ರೆ ಸಾಕು, ಇವರು ಅಷ್ಟೇ ತಿಳ್ಕೊಂಡ್ಬಿಡ್ತಾರೆ. ಇವ್ರಿಗೆ ಬೇರೆ ಏನೋ ಅವಶ್ಯಕತೆ ಇರಲ್ಲ. ಆ ರೀತಿ ಆಗ್ಬಿಡ್ತಾರೆ. ಇನ್ನು ಕೆಲವರು ನೋಡಿ ಈಗ ಕಲೆಯಲ್ಲಿ ನಂಬ್ಕೊಂಡಿರ್ತಾರೆ. ಯಾವುದಾದ್ರೂ ಈಗ ನೋಡಿ ಕೆತ್ತನೆಗಳು ನೋಡ್ಬೋದು ನಾವು, ಶಿಲ್ಪಿಗಳು ನೋಡ್ಬೋದು ನಾವು. ಇವ್ರಿಗೆಲ್ಲ ಒಂದೇ ಸರಿ ಏನು ಹೇಳ್ತಾರೆ, ಏಕಸನ್ನಾಗ್ರಾಹಿ ಅಂತ ಹೇಳ್ತಾರೆ. ಬೇಗ ತಿಳ್ಕೊಂಡು ಬಿಡ್ತಾರೆ ಗುರುಗ್ರಹ ಬಲಿಷ್ಠನಾಗಿದ್ದರೆ. ಅದೇನಾದರೂ ಗುರು ಏನಾದರೂ ನೀಚ ಸ್ಥಾನದಲ್ಲಿ ಬಂದರೆ ಕೆಲವೊಂದು ತೊಂದರೆನೇ. ನೋಡಿ ಏನಾಗುತ್ತೆ, ಹಣಕಾಸಿನ ವಿಚಾರದ ಎಷ್ಟು ದುಡ್ಡು ಬಂದರೂ ಕೂಡ ಕೈಯಲ್ಲಿ ನಿಲ್ತಾ ಇರಲ್ಲ, ಹಣ ಕಳ್ಕೊಂಡು ಬಿಡ್ತಾರೆ, ಯಾರಿಗೋ ಹಣ ಕೊಟ್ಟು ಕಳ್ಕೊಂಡ್ಬಿಡೋದು. ಅಥವಾ ನೋಡಿ ಗಂಡು ಮಗು ಜನನ ಆದಮೇಲೆ ಮರಣ ಹೊಂದ್ಬಿಡುತ್ತೆ. ಮಗು ಹುಟ್ಟಿದ ಸ್ವಲ್ಪ ದಿನಕ್ಕೆ ಅದು ಮರಣವಾಗಿರೋದೆಲ್ಲ ನಾವು ನೋಡಿರ್ತೀವಿ. ಏನಾದರೂ ಜಾತಕ ರೀತಿಯ ಧನುರಾಶಿಯವರು ಗುರು ಏನಾದರೂ ಕೆಟ್ಟಿದ್ರೆ ನೀವು ಗುರುವಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಅವಶ್ಯಕವಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯಾರು ಧನುರಾಶಿಗಳು ಇರ್ತೀರಾ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಏನು ನಮ್ಗೆ ಯಾವ ರೀತಿ ಗುರುವನ್ನ ಆಕ್ಟಿವ್ ಮಾಡ್ಕೊಳ್ಬೇಕು. ನಿಮ್ಗೇನಾದರೂ ಧನುಸ್ಸು ರಾಶಿಯವರಾಗಿದ್ದು ನಿಮಗೆ ಹಣಕಾಸು ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ ಪದೇ ಪದೇ, ಅಥವಾ ಏನಾದರೂ ಪುತ್ರ ಸಂತಾನಕ್ಕೆ ನೋಡ್ತಾ ಇದ್ದೀರಾ, ಎಜುಕೇಷನಲ್ಲಿ ತೊಂದರೆ ಆಗ್ತಾ ಇದೆ, ಧನುರಾಶಿಯವರಾಗಿದ್ದು ಕೂಡ ನಿಮಗೆ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಮಕ್ಳು ಗೊತ್ತಾಗುತ್ತೆ. ನಿಮ್ಮ ಮಕ್ಕಳಿಂದ ಯಾರಾದರೂ ಧನುರಾಶಿಯವ್ರ ಮನೇಲಿದ್ದರೆ ತುಂಬ ಇಂಟೆಲಿಜೆಂಟ್ ಇರ್ತಾರೆ ಅವ್ರಿಗೆ ಯಾವ ರೀತಿ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅದ್ರ ಕಡೆ ಗಮನ ಕೊಡಬೇಕು ನೀವು ಯಾವುದೇ ಹೇಳಿದ್ರು ಕೂಡ ಅದರಲ್ಲಿ ಅವರು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಆದರೆ ಅವರಿಗೆ ವೈಯಕ್ತಿಕ ವಿಚಾರವಾಗಿ ಯಾವುದ್ರ ಮೇಲೆ ಒಲವು ಜಾಸ್ತಿ ಇದೆ ನೀವು ತಿಳ್ಕೊಳ್ಬೇಕು. ಯಾರೇ ತಂದೆ ತಾಯಿಗಳಾಗಲಿ, ಈಗ ನೋಡಿ, ಈಗ ಯಾರೋ ತಂದೆ ತಾಯಿ ಇರ್ತಾರೆ, ಅವರೇನೋ ಅಂದ್ಕೊಂಡಿರ್ತಾರೆ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಿಲ್ಲ, ಅದನ್ನು ಮಾಡಬೇಕು ಅಂತ ಮಕ್ಕಳ ಮೇಲೆ ಅದನ್ನು ಹೊರೆ ಹರಿಸೋದಲ್ಲ. ಯಾರೋ ಪೊಲೀಸ್ ಆಗಬೇಕು, ಡಾಕ್ಟ್ರ್ ಏನೋ ಆಗಬೇಕು ಅಂದ್ಕೊಂಡಿರ್ತಾರೆ, ಇವ್ರು ಮಾಡೋಕ್ಕಾಗಲಿದ್ದ ಮಕ್ಕಳ ಮೇಲೆ ಹಾಕ್ಬಿಡ್ತಾರೆ, ನೀನು ಡಾಕ್ಟ್ರೇ ಆಗಬೇಕು, ನೀನು ಪೊಲೀಸೇ ಆಗಬೇಕು, ನೀನೇನೋ ಗೌರ್ಮೆಂಟ್ ಕೆಲಸನೇ ಆಗಬೇಕು, ನೀನು ಇದೇ ಥರ ಮಾಡಬೇಕು ಅಂತ. ಆ ಥರ ಮಾಡೋ ಅವಶ್ಯಕತೆ ಇಲ್ಲ ಧನುರಾಶಿಯವ್ರಿಗೆ. ಧನುರಾಶಿಯವ್ರಿಗೆ ಇನ್ಬಿಲ್ಟ್ ಅಂತ ಏನು ಹೇಳ್ತಾರೆ, ಅವ್ರು ಜನ್ಮತಃ ಕೆಲವೊಂದು ಗುಣಲಕ್ಷಣಗಳನ್ನು ಹೊತ್ತು ಬಂದಿರ್ತಾರೆ ಅವರು. ನೀವು ಅದಕ್ಕೆ ಬೇಕಾಗಿರುವ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅವ್ರ ಮಗು ಯಾವ ಇದರಲ್ಲಿ ಚೆನ್ನಾಗಿದೆ ನೋಡಿ, ಮಗು ಗೊತ್ತಾಗ್ಬಿಡುತ್ತೆ ಹುಟ್ಟಿದ ತಕ್ಷಣ, ಹುಟ್ಟಿದ ಮೇಲೇ ಯಾವ ಇದರಲ್ಲಿ, ಯಾಕಂದರೆ ಅವ್ರ ತಂದೆ ತಾಯಿ ದಿನ ನೋಡ್ತಾ ಇರ್ತಾರೆ ಮಗುನ. ಆ ಮಗು ಅವ್ರಿಗೆ ಗೊತ್ತಾಗುತ್ತೆ ಈ ಮಗು ಯಾವುದರಲ್ಲಿ ಪರ್ಫೆಕ್ಟ್ ಆಗಿದೆ, ಯಾವ ಇದರಲ್ಲಿ ಆ ಕಡೆನೇ ಗಮನ ಕೊಡಬೇಕು. ನೋಡಿ ಈ ಕೆಲವೊಂದು ನೋಡಿ ಈ ಸ್ಪೋರ್ಟ್ಸಲ್ಲೂ ಕೂಡ ಮಕ್ಕಳು ತುಂಬ ಬೇಗನೆ ಅವರು ಕಲಿಕೆ ಒಂದು ತುಂಬ ಆಸಕ್ತಿ ಜಾಸ್ತಿ ಇರುತ್ತೆ, ಎಲ್ಲದರಲ್ಲೂ ಕೂಡ ಮುಂದೆ ಹೋಗ್ತಾರೆ. ಕೆಲವೊಬ್ಬರು ಗುರು ಏನಾದರೂ ತುಂಬ ಚೆನ್ನಾಗಿದ್ದಂದರೆ ಈ ಜ್ಯೋತಿಷ್ಯ ವಿಚಾರದಲ್ಲಿ ಕೂಡ ತುಂಬ ಒಂದು ಬಲ ಇರುತ್ತೆ ಅವ್ರಿಗೆ ಅಂತ ಹೇಳ್ತಾರೆ, ಗುರುಗಳ ಸ್ಥಾನಕ್ಕೆ ಹೋಗ್ತಾರೆ. ನೋಡಿ ಎಷ್ಟೋ ಜನ ನೋಡ್ತೀವಿ ನಾವು ಗುರುಸ್ಥಾನಗಳಲ್ಲಿ ಏನು ಹೇಳ್ತಾರೆ, ಈಗ ಮಠಾಧಿಪತಿಗಳ ಸ್ಥಾನದಲ್ಲಿ ಇರ್ತಾರೆ, ಅವ್ರಿಗೆ ಗುರು ಬಲಿಷ್ಠನಾಗಿರ್ತಾನೆ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಹಾಗಾಗಿ ಯಾರ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿದ್ದಾನೆ ನೀವು ನೋಡ್ಕೊಳ್ಳಿ. ನೀವು ಧನುಸ್ಸು ರಾಶಿಯವರಾಗಿದ್ದು ಗುರು ಯಾವ ಸ್ಥಾನದಲ್ಲಿದ್ದರೆ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಆ ಸ್ಥಾನ ತುಂಬ ಬಲಿಷ್ಠನಾಗಿರುತ್ತೆ ಅಂತ. ಒಂದು ವ್ಯಾಪಾರ ಉದ್ಯೋಗದಲ್ಲಿ ನೋಡಿ, ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಉದ್ಯೋಗ ನೋಡಿ, ಏನೂ ಇರೋದಿಲ್ಲ ಅವ್ರ ಹತ್ರ. ಈಗ ಏನಾಗುತ್ತೆ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ. ನಾವು ಎಷ್ಟೋ ಜನ ನೋಡಿರ್ತೀವಿ, ಏನೋ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಅದು ಯಾವುದೋ ಒಂದು ಆಗಿರಲ್ಲ, ಇವ್ರಿಗೆ ಗೊತ್ತೇ ಇಲ್ದಿರೋ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ. ಆ ರೀತಿ ಎಷ್ಟೋ ಈ ಗುರುಬಲ ಇದ್ದರೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಯಾರು ಧನಸ್ಸು ರಾಶಿಯವರು ಇರ್ತೀರ ಕೆಲವೊಂದು ಸೂಕ್ಷ್ಮವಾಗಿರುವಂತಹ ಪರಿಹಾರಗಳನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಿಮಗೇನಾದರೂ ಹಣಕಾಸಿನ ಸಮಸ್ಯೆ, ಯಾರಿಗೋ ಹಣ ಕೊಡ್ತಾ ಇರಲ್ಲ ನೋಡಿ, ಈ ಧನುರಾಶಿಯವರಿಗೆ ಹಣದ ಯಾವುದೇ ಕಾರಣಕ್ಕೂ ಅಭಾವ ಆಗ್ತಾ ಇರಲ್ಲ. ಇವರೇ ಏನೋ ತೊಂದರೆ ಮಾಡ್ಕೊಂಡಿರ್ತಾರೆ ಅಷ್ಟೇ. ಕೆಲವರು ಹೇಳ್ತಾರೆ, ಗುರುಗಳ ನೀವೇನೋ ಹೇಳ್ತೀರಾ, ನಾವು ಧನುಸ್ಸು ರಾಶಿಯವರು ನಮಗೇನಿಲ್ಲ ಅಂತ. ಇಲ್ಲಿ ಏನೂ ಇಲ್ಲ, ಇದು ನಿಮ್ಮ ವೈಯಕ್ತಿಕ ಒಂದು ಏನೋ ವಿಚಾರಕ್ಕೆ ನೀವು ತಪ್ಪು ಮಾಡಿ ನೀವು ಹಣವನ್ನು ಕಳ್ಕೊಂಡ್ಬಿಟ್ಟಿರೋಂತಾಗಿರುತ್ತೆ ಅಷ್ಟೇ. ನಿಮಗೆ ಹಣದ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆಗಳ ಜನ್ಮತಃ ನೀವು ಏನು ಹೇಳ್ತಾರೆ, ಒಂಥರ ಸಾಹುಕಾರ್ಯವರು. ಇದನ್ನು ನೀವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಆ ರೀತಿ ಪಡಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೀವೇನು ಮಾಡಿ, ಇಷ್ಟೇ ಗುರು ಏನಾದರೂ ನಿಮಗೆ ಏನಾದರೂ ಜಾತಕ ರೀತಿಯ ತೊಂದರೆ ಆಗಿದ್ದು, ಹಣದ ತೊಂದರೆ ಆಗ್ತಾಯಿತ್ತು ಅಂತಂದರೆ ಗುರುಗ್ರಹ ಅಂದರೆ ಯಾರಾದರೂ ಈ ಗುರುವಿಗೆ ಸಂಬಂಧಪಟ್ಟಂತಹ ದೇವರುಗಳನ್ನು ಪೂಜೆ ಮಾಡುವಂಥದ್ದು ತುಂಬ ಒಂದು ಅನುಕೂಲ ಆಗುತ್ತೆ. ಅದರಲ್ಲೂ ನೀವು ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ನಿಮಗೆ ಬೇಗನೆ ಫಲಗಳು ಸಿಗುತ್ತೆ ಅಂತ. ಗುರು ದತ್ತಾತ್ರೇಯ ಅಂತ ಹೇಳ್ತೀವಿ, ಯಾಕಂದರೆ ಗುರು ದತ್ತಾತ್ರೇಯ ಸ್ವಾಮಿ. ಆ ದತ್ತಾತ್ರೇಯನನ್ನು ನೀವೆಲ್ಲಾದರೂ ಇದ್ದರೆ ಪೂಜೆ ಮಾಡುವಂಥದ್ದು, ಅದಕ್ಕೆ ಬೇಕಾಗಿರುವಂತಹ ಏನೋ ಅನುಷ್ಠಾನಗಳನ್ನು ಮಾಡ್ಕೊಳ್ಳೋ ಮಂತ್ರ ಜಪವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಈ ಗುರುವಿನ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಅನುಕೂಲಗಳನ್ನು ತರುತ್ತೆ. ವೀಕ್ಷಕರೇ, ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು, ಮುಖ್ಯವಾಗಿ ಧನುರಾಶಿಯರ ವಿಚಾರಗಳನ್ನು ತಿಳಿಸಿದ್ದಾರೆ ಗುರುಗಳು. ಜೊತೆಗೆ ಪಂಚಾಂಗದ ವಿಚಾರಗಳನ್ನು ಹಾಗೂ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಸಹ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.